ಸಿಲಿಕಾನ್ ಸಿಟಿಯಲ್ಲಿ ವರುಣರಾಯ ಸ್ವಲ್ಪ ಈಗ ಕೃಪೆ ತೋರಿದ್ದಾನೆ. ಸ್ವಲ್ಪ ಮಳೆಯಿಂದ ಈಗ ಜನ ಈಗ ಹೊರಗಡೆ ಬಂದಿದ್ದಾರೆ. ಆದರೆ ಪ್ರವಾಹದಿಂದ ಹೊರಬರಲಿಕ್ಕೆ ಜನರಿಗೆ ಈಗ ಹರಸಾಹಸ ಪಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಶನಿವಾರ ಸಂಜೆ ಶುರುವಾದಂಥ ಮಳೆ ಭಾನುವಾರ, ಸೋಮವಾರ, ಮಂಗಳವಾರ, ನಿನ್ನೆ ಬುಧವಾರದವರೆಗೂ ಕೂಡ ಸಾಕಷ್ಟು ಮಳೆ ಬಂತು. ಸಾಕಷ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಯಿತು. ಅರ್ಧಕ್ಕರ್ಧ ಬೆಂಗಳೂರು ಮುಳುಗಿ ಹೋಗಿತ್ತು. ಈಗ ಸ್ವಲ್ಪ ಮಳೆ ನಿಂತಿದೆ. ಮಳೆ ನಿಂತರೂ ಸಿಟಿ ಜನರಿಗೆ ಈಗ ಆ ಒಂದು ಪ್ರವಾಹದಿಂದ, ಆ ಒಂದು ಸಂಕಷ್ಟದಿಂದ, ಆ ಒಂದು ಜಲದಿಗ್ಬಂಧನದಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಮನೆಗಳು ಜಲಾವೃತವಾಗಿತ್ತು. ಸಾಕಷ್ಟು ನೀರಿಂಗಿಲ್ಲ ಇನ್ನೂ ಸಾಕಷ್ಟು ಏರಿಯಾಗಳಲ್ಲಿ. ಈಗ ಮಳೆ ನಿಂತರೂ ಕೆಲವೊಂದು ಕಡೆ ಪ್ರವಾಹ ತಗ್ತಾ ಇಲ್ಲ. ಹಾಗಾಗಿ ಸಿಲಿಕಾನ್ ಸಿಟಿಯಲ್ಲಿ ಮಳೆ ಬಂದರೂ ಕಷ್ಟ, ಮಳೆ ಬಂದು ನಿಂತರೂ ಕಷ್ಟ. ಆ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಈಗ ಜನ ಕಾಲ ಕಳಿಬೇಕಾದಂಥ ಪರಿಸ್ಥಿತಿ. ಜೊತೆಗೆ ವಾಹನ ಸವಾರರು, ಬೀದಿ ಬದಿ ವ್ಯಾಪಾರಸ್ಥರು, ತಗ್ಗು ಪ್ರದೇಶದ ನಿವಾಸಿಗಳು ಎಲ್ರಿಗೂ ದೊಡ್ಡ ಸಮಸ್ಯೆ ಆಗಿತ್ತು. ಒಂದು ಕಡೆ ಇದು ಮುಂಗಾರು ಪೂರ್ವ ಮಳೆ. ಮುಂಗಾರು ಪೂರ್ವ ಮಳೆಗೆ ಇಷ್ಟು ತತ್ತರಿಸಿ ಹೋದರೆ ಇನ್ನು ಮುಂಗಾರು ಶುರುವಾದ ಮೇಲೆ ಹೆಂಗೆ ಕತೆ? ಒಂದು ಕಡೆ GPA ಯಾವುದೇ ರೀತಿಯಾದಂತಹ ತಯಾರಿ ಮಾಡ್ಕೊಂಡಿಲ್ಲ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಇದೇ ನೀವು ಸಿಲಿಕಾನ್ ಸಿಟಿ ಬೆಂಗಳೂರು ಅಥವಾ ಹಳ್ಳಿಗಾಡೋಗಿ ಅರ್ಥ ಆಗ್ತಾ ಇಲ್ಲ. ಎಲ್ಲ ಕಡೆನೂ ಕೆರೆ ಥರ, ಎಲ್ಲ ಕಡೆನೂ ಸ್ವಿಮ್ಮಿಂಗ್ ಪೂಲ್ ಥರ ಆವೃತವಾಗಿದ್ದಾವೆ. ಇಲ್ಲಿ ನೋಡಿ, ಒಂದಿಷ್ಟು JCBಯಲ್ಲಿ ನೀರು ತೆಗೆಯುವಂಥ ಕೆಲಸ ಆಗ್ತಾ ಇದೆ. JCBಯಲ್ಲಿ ಊಟ ಕೊಡುವಂಥ ಕೆಲಸ ನೋಡಿ. ಸಾಯಿ ಲೇಔಟ್ನ ನಿಜಕ್ಕೂ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಚಿಂತಾಜನಕ ಪರಿಸ್ಥಿತಿ ಆಗಿತ್ತು ಕಳೆದ 2-3 ದಿವಸದ ಹಿಂದೆ. ಸಾಯಿ ಲೇಔಟ್ನ ಹಲವೆಡೆ ಇನ್ನೂ ಕೂಡ ನೀರಿನ ಮಟ್ಟ ತಗ್ಗಿಲ್ಲ. ಅನಾರೋಗ್ಯದ ಭೀತಿಯಲ್ಲಿದ್ದಾರೆ ಸಾಯಿ ಲೇಔಟ್ನ ಜನರು. ಯಾಕಂದರೆ ನಿರಂತರವಾಗಿ ಅಲ್ಲಿ ನೀರು ನಿಂತ್ಕೊಂಡ್ರೆ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ. ನಿಂತ ನೀರಿನಿಂದ ಈಗ ಸೊಳ್ಳೆಗಳು, ಕ್ರಿಮಿಕೀಟಗಳು ಉತ್ಪತ್ತಿ ಆಗ್ತಾ ಇದ್ದಾವೆ. ಹಾವುಗಳೆಲ್ಲ ಕಾಣಿಸ್ಕೊಳ್ತಾ ಇದ್ದಾವೆ ಅಪಾರ್ಟ್ಮೆಂಟ್ ಹತ್ರ. ಹೀಗಾಗಿ ಅನಾರೋಗ್ಯ ಉಂಟಾಗ್ಬೋದು ಅನ್ನುವಂಥ ಆತಂಕ ಈಗ ಅಲ್ಲಿಯ ನಿವಾಸಿಗಳಿಗೀಗ ಉಂಟಾಗ್ತಾ ಇದೆ. ಒಳಚರಂಡಿಗಳಲ್ಲಿ ನೀರು ತುಂಬಿರೋದ್ರಿಂದ ಈಗ ಆತಂಕ ಹೆಚ್ಚಾಗ್ತಾ ಇದೆ. ಇನ್ನೊಂದು ಕಡೆ ಮನೆಗೆ ಸಾಕಷ್ಟು ಗಲೀಜು, ಕಸ ಎಲ್ಲವೂ ಕೂಡ ಈಗ ಬಂದಿದೆ ಮನೆ ಹತ್ರ ಅನ್ನೋದು ಗೊತ್ತಾಗ್ತಾ ಇದೆ. ಮನೆಗಳ ಮುಂಭಾಗ ಇನ್ನೂ ಕೂಡ ಡ್ರೈನೇಜ್ ನೀರು ನಿಂತ್ಕೊಂಡಿದೆ. ಯಾಕಂದರೆ ಎಲ್ಲೆಲ್ಲಿಂದ ಬಂದಿರೋ ನೀರೆಲ್ಲ ಇಲ್ಲಿ ಬಂದು ನಿಲ್ಲುತ್ತೆ. ಯಾಕಂದರೆ ತಗ್ಗು ಪ್ರದೇಶ ಸಾಯಿ ಲೇಔಟು. ಜೊತೆಗೆ ವಡ್ರಪಾಳ್ಯ ಇರ್ಬೋದು, ನಾಗವರ, ಮಾನ್ಯತಾ ಟೆಕ್ ಪಾರ್ಕು, ಸಿಲ್ಕ್ ಬೋರ್ಡು, ಆ ಭಾಗದಲ್ಲೆಲ್ಲ ಯಥೇಚ್ಛವಾಗಿ ನೀರು ಬಂದು ನಿಲ್ತಾ ಇದೆ. ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಸಾಕಷ್ಟು ಮಳೆಯಾಯಿತು. ಈ ಮಳೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ವಾಕ್ಥ್ರೂ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. 3 ದಿನಗಳಿಂದ ಮಳೆ ಸೃಷ್ಟಿಸಿರುವಂತಹ ಅವಾಂತರಗಳಿಗೆ ಇವತ್ತು ಮಳೆ ಕಡಿಮೆ ಆಗಿ ಒಂದಷ್ಟು ಬ್ರೇಕ್ ಬೀಳುತ್ತೆ ಅಂತ ಹೇಳಿ ನಿಟ್ಟುಸಿರು ಬಿಡೋ ಹೊತ್ತಲ್ಲಿ ಮತ್ತೆ ಸಮಸ್ಯೆಗಳು ಉದ್ಭವ ಆಗಿರುವಂತಹದ್ದು. ಸಾಯಿ ಲೇಔಟ್ನ ಜನರು 3-4 ದಿನದಿಂದ ನೀರಲ್ಲೇ ತಮ್ಮ ಜೀವನವನ್ನ ಕಳೆದಿದ್ದಾರೆ. ಈಗ ಸಮಸ್ಯೆ ಕ್ಲಿಯರ್ ಆಯ್ತಪ್ಪ ಅಂತ ಅನ್ಕೊಳ್ಳೋಷ್ಟರಲ್ಲೇ ಮತ್ತೆ ಸಮಸ್ಯೆಗಳು ಸೃಷ್ಟಿಯಾಗಿರುವಂತಹದ್ದು. ಇಲ್ಲಿ ಅಲ್ಲಲ್ಲೇ ನೀರು ನಿಂತಿರುವಂತಹದ್ದು, ಒಳಚರಂಡಿಗಳಿಂದಾಗಿ ಒಳಚರಂಡಿಗಳು ಸಹ ಕ್ಲೀನ್ ಇಲ್ಲ. ಇದು ಸಾಯಿ ಬಡಾವಣೆಯ ಸಂಪೂರ್ಣ ದೃಶ್ಯಾವಳಿಗಳನ್ನ ನೀವು ಗಮನಿಸಬಹುದು. ಈ ರೀತಿಯಾಗಿ ಮತ್ತೆ ನೀರು ನಿಂತಿರೋದ್ರಿಂದಾಗಿ ಆರೋಗ್ಯದ ಮೇಲೆ ಈಗಾಗಲೇ ಇಂಪ್ಯಾಕ್ಟ್ ಆಗ್ತಾ ಇರುವಂತಹದ್ದು. ಎಲ್ಲೆಲ್ಲಿಂದಲೂ ಈಗಾಗಲೇ ಡ್ರೈನೇಜ್ ನೀರುಗಳು ಸಹ ಇದರಲ್ಲಿ ಮಿಕ್ಸ್ ಆಗಿರೋದ್ರಿಂದ, ಅದರಲ್ಲೇ ಸಹ ಈಗ ಏಜ್ ಆಗಿರೋರು ನಡ್ಕೊಂಡು ಬರ್ತಾ ಇರೋದ್ರಿಂದ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗ್ತಿರುವಂತಹದ್ದು, ಸ್ಕಿನ್ಗೆ ಪ್ರಾಬ್ಲಮ್ಸ್ ಗಳಾಗ್ತಾ ಇರುವಂತಹದ್ದು. ಇದು ಒಳಚರಂಡಿಯ ದೃಶ್ಯಾವಳಿಗಳು. ಒಳಚರಂಡಿಗಳನ್ನ ಕ್ಲೀನ್ ಮಾಡದೇ ಇರೋದ್ರಿಂದಾಗಿ ಇದು ಕಂಡು ಬರ್ತಾ ಇರುವಂತಹದ್ದು. ಆರೋಗ್ಯದ ಮೇಲೆ ಸಾಕಷ್ಟು ಸಮಸ್ಯೆಗಳು ಈಗಾಗಲೇ ಇಲ್ಲಿ ಕಂಡು ಬರ್ತಾ ಇರುವಂತಹದ್ದು. ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ಅದ್ರ ಜೊತೆಗೆ ವೃದ್ಧರು ಮತ್ತು ವಯಸ್ಕರು ಸಹ ಈಗಾಗಲೇ ಇರುವಂತಹದ್ದು. ಅವರೆಲ್ಲರಿಗೂ ಸಹ ಈಗಾಗಲೇ ಆರೋಗ್ಯದ ಮೇಲೆ ಒಂದಷ್ಟು ಪರಿಣಾಮಗಳು ಬೀರುವಂಥದ್ದು. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ನೀರೆಲ್ಲ 3 ದಿನಗಳಿಂದ ನೀರುಗಳೆಲ್ಲ ತುಂಬಿಕೊಂಡಿತ್ತು. ಆ ಎಲ್ಲಾ ನೀರು ಸಹ ಈಗಾಗಲೇ ಕ್ಲಿಯರ್ ಆಗಿದೆ. ಆದ್ರೆ ಒಳಚರಂಡಿಗಳಲ್ಲಿರುವಂತಹ ನೀರು ಕ್ಲಿಯರ್ ಆಗ್ತಾ ಇಲ್ಲ. ಅಲ್ಲಿ ನಿಂತಲ್ಲೇ ನಿಂತಿರೋದ್ರಿಂದ ಸೊಳ್ಳೆ ಉದ್ಭವ ಆಗ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿ ಕ್ಲೀನ್ ಇಲ್ಲ, ಹೈಜಿನಿಕ್ ಇಲ್ಲ ಅನ್ನುವಂತಹದ್ದು ಸಹ ಕಂಡು ಬರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಮಕ್ಕಳಿಗೂ ಮತ್ತು ಜನರಿಗೂ ಸಹ ಈಗಾಗಲೇ ಸಮಸ್ಯೆಗಳು ಕಂಡು ಬರ್ತಾ ಇರುವಂತದ್ದು. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳು. ಈಗಾಗಲೇ ಅವರಿಗೆ ಊಟದ ವ್ಯವಸ್ಥೆಯನ್ನು ಸಹ ಈಗಾಗಲೇ ಮಾಡಿರುವಂತದ್ದು. ಏನು ಸಮಸ್ಯೆ ಆಗದೆ ಇರ್ಲಿ ಅನ್ನುವ ನಿಟ್ಟಿನಲ್ಲಿ ಎಲ್ಲವನ್ನೂ ಕ್ರಮಗಳನ್ನ ಕೈಗೊಂಡ್ರು ಸಹ ಆರೋಗ್ಯ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನುವಂತಹದ್ದು. ಆದ್ರೆ ಇದೀಗ ಆರೋಗ್ಯಕ್ಕೆ ಒಂದು ರೀತಿಯಲ್ಲಿ ಸಮಸ್ಯೆಯನ್ನ ಕಂಡು ಬರ್ತದೆ. ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ನೀರು ನಿಂತಿದೆ. ಇದನ್ನ ಇನ್ನೂ ಕ್ಲಿಯರ್ ಮಾಡಿಲ್ಲ ಅನ್ನುವಂಥದ್ದು ಇಲ್ಲಿರುವಂತಹ ಸ್ಥಳೀಯರು ಈಗಾಗಲೇ ಹೇಳ್ಕೊಂಡಿರುವಂತದ್ದು. ನೀರು ನಿಂತು ಸೊಳ್ಳೆಗಳಾಗುವಂತ ಸಾಧ್ಯತೆ ಇದೆ. ಸೊಳ್ಳೆಗಳಿಂದಾಗಿ ಹೆಲ್ತ್ ಮೇಲೆ ಸಹ ಈಗಾಗಲೇ ಇಂಪ್ಯಾಕ್ಟ್ ಆಗ್ತಾ ಇರುವಂತಹದ್ದು.
ಸೊ ಇನ್ನೂ ಇದೇ ರೀತಿಯಾಗಿ ಮಳೆ ಆಗುತ್ತೆ ಅನ್ನುವಂತಹದ್ದು ಈಗಾಗಲೇ ಹವಾಮಾನ ಇಲಾಖೆ ಸಹ ಒಂದಷ್ಟು ಸೂಚನೆಯನ್ನ ನೀಡಿರುವಂತಹದ್ದು. ಇದೇ ರೀತಿಯಾಗಿ ಏನಾದ್ರೂ ಮಳೆ ಆದ್ರೆ ಮತ್ತೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅನ್ನುವಂತಹದ್ದು. ಇದ್ರ ಜೊತೆಗೆ ಏನೆಲ್ಲ ವ್ಯವಸ್ಥೆಯನ್ನ ಮಾಡಿದ್ರೂ ಸಹ ಜನರಿಗೆ ಒಂದ್ ರೀತಿಯಲ್ಲಿ ಸಮಸ್ಯೆ ತಪ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲಿರುವಂತಹ ಸ್ಥಳೀಯರ ಮಾತಾಗಿರುವಂತಹದ್ದು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಿನಿ ನ್ಯೂಸ್, ಬೆಂಗಳೂರು.